ಮಿಥುನ ರಾಶಿ ನೋಡಬೇಕು ಅಂತ ಅಂದ್ರೆ ಒಂದು ರೀತಿಯಾದಂತಹ ಶನಿಯ ಯೋಗ, ದಶಮ ಸ್ಥಾನದಲ್ಲಿ ಶನಿಯ ಯೋಗ ಇದೆ, 9ನೇ ಮನೆಯಲ್ಲಿ ರಾಹುವಿನ ಯೋಗವೂ ಇದೆ. ಇದೆಲ್ಲವೂ ಇದ್ರೆ ಒಂದು ರೀತಿಯಾದಂತಹ ಅಷ್ಟಮ ಸ್ಥಾನದಲ್ಲಿ ಗೊಂದಲಮಯವಾದಂತಹ ವಾತಾವರಣಗಳನ್ನು ಸೃಷ್ಟಿ ಮಾಡಿದ್ದಾನೆ. ಕುಜ ಮತ್ತೆ ಬುಧ ಮತ್ತೆ ಶುಕ್ರ ರವಿ 4 ಗ್ರಹಗಳು ಅಷ್ಟಮ ಸ್ಥಾನದಲ್ಲಿದ್ದರೆ ಜನ್ಮದಲ್ಲಿಯೇ ಗುರು ಬಂದು ಎಲ್ಲ ಅನಾನುಕೂಲಗಳನ್ನ, ಅವಘಡಗಳನ್ನ ಎಲ್ಲವನ್ನು ಸೃಷ್ಟಿಯನ್ನು ಮಾಡ್ತಾರೆ. 2026ನೇ ಆರಂಭದ ದಿನಗಳು ಮಿಥುನ ರಾಶಿಯವರಿಗೆ ಅಷ್ಟು ಅನುಕೂಲಕರವಾದಂತಹ ದಿನಗಳನ್ನು ಖಂಡಿತವಾಗಿ ನೀವು ನೋಡ್ಲಿಕ್ಕಾಗೋದಿಲ್ಲ. 2026ನೇ ಇಸ್ವಿಯ ಮಾರ್ಚ್ ನಂತರದಲ್ಲಿ ಅನುಕೂಲಕರವಾದಂಥ ವಾತಾವರಣ, ಮಾರ್ಚ್ ಏಪ್ರಿಲ್ ತನಕನೂ ಸಹಿತ 2026ನೇ ಇಸ್ವಿಯ ಆರಂಭದ ದಿನಗಳು ಕಷ್ಟಕರವಾದಂತಹ ವಾತಾವರಣಗಳನ್ನು ಮಿಥುನ ರಾಶಿಯವರಿಗೆ ತಂದೊಡ್ಡುತ್ತೆ. ಗುರುವಿನ ಬಲ ಇಲ್ಲ, ಏನೇನು ಮಾಡೋಕೆ ಹೋದ್ರೂ ಗುರುವಿನ ಬಲ ಇಲ್ಲ, ಬಹಳ ಕಿರಿಕಿರಿ ಮಾಡುತ್ತೆ, ಶುಭ ಕಾರ್ಯಗಳಲ್ಲಿ ತೊಂದರೆ ತಾಪತ್ರಗಳನ್ನು ಮಾಡುತ್ತೆ, ವ್ಯವಹಾರದಲ್ಲಿ ನಾನಾ ರೀತಿ ಸಂಕಷ್ಟಗಳನ್ನು ತಂದೊಡ್ಡುತ್ತೆ. 3ನೇ ಮನೆಯಲ್ಲಿರುವಂಥ ಕೇತು ಶತ್ರುವಿನ ಬಾಧೆಯನ್ನು ಸೃಷ್ಟಿ ಮಾಡುತ್ತೆ. ಮುಖ್ಯವಾಗಿ ಅಷ್ಟಮ ಸ್ಥಾನದಲ್ಲಿ ಕುಜ ಮತ್ತು ಬುಧ ಇರೋದ್ರಿಂದ ಆರೋಗ್ಯದಲ್ಲಿ ವ್ಯತ್ಯಾಸ, ಕೈ ಹಾಕಿದ ಕೆಲಸಗಳಲ್ಲಿ ಅಡೆತಡೆಗಳು, ವ್ಯವಹಾರದಲ್ಲಿ ನಷ್ಟ ಕಷ್ಟ, ಶತ್ರುಬಾಧೆಗಳು, ದೃಷ್ಟಿದೋಷಗಳು, ಅಸೂಯೆ ಪಡುವಂತಹ ಜನಗಳು, ಹಣಕಾಸಿನ ದುಂದು ವೆಚ್ಚಗಳು, ಕೀರ್ತಿಯ ಭಂಗವನ್ನು ಮಾಡುವಂಥದ್ದು, ನಮ್ಮ ಉತ್ತಮವಾದಂತಹ ನಮ್ಮ ನಡವಳಿಕೆಗೆ ಮಸಿ ಬಳಿಯುವಂತಹ ಕುಹಕ ಮನಸ್ಸುಗಳ ಪ್ರಯತ್ನ, ಇದೆಲ್ಲವೂ ಸಹ ಮಿಥುನ ರಾಶಿಯವರಿಗೆ ಆಗ್ತಾ ಬರುತ್ತೆ. ದಶಮ ಯೋಗದಲ್ಲಿ ಶನಿ ಇದ್ದರೆ ಸಮಸ್ಯೆನೂ ತಂದೊಡ್ಡುವಂಥ ಗ್ರಹಗಳು ತುಂಬ ಸಿಗುತ್ತೆ ನಿಮಗೆ. 2026ನೇ ಆರಂಭದ ದಿನಗಳು ನಿಮಗೆ ಅನುಕೂಲಕರವಾದಂಥ ವಾತಾವರಣಗಳನ್ನು ಖಂಡಿತವಾಗಿ ತಂದೊಡ್ಡೋದಿಲ್ಲ. ನಿಮಗೆ ಅಂಥ ದಿನಗಳು ಬರಬೇಕು ಅಂತಂದರೆ ಏಪ್ರಿಲ್ ತಿಂಗಳು ಬರಬೇಕು. ಏಪ್ರಿಲ್ ತಿಂಗಳು ಆದ ನಂತರದಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ನೋಡ್ಬೋದು, ಸ್ವಲ್ಪ ಅನುಕೂಲಕರವಾದಂಥ ದಿನಗಳು ಖಂಡಿತವಾಗಿ ಮಿಥುನ ರಾಶಿಗೆ ಸಿಗುತ್ತೆ. ಆದರೆ ಆರಂಭದ ದಿನಗಳು ಮಾತ್ರ ಬಹಳ ಕಷ್ಟಕರವಾಗಿರುತ್ತೆ. ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮಿಥುನ ರಾಶಿಯವರು. ಮಿಥುನ ರಾಶಿ ಅಧಿಪತಿಯಾದಂಥವನು ಬುಧಗ್ರಹ, ದೋಷದಲ್ಲಿರುವಂಥವನು ಬುಧಗ್ರಹನೇ. ಆದ್ದರಿಂದ ಈ ರಾಶ್ಯಾಧಿಪತಿ ಬುಧನ ಶಾಂತಿಯನ್ನ, ಕುಜನ ಶಾಂತಿಯನ್ನ, ಜನ್ಮದಲ್ಲಿರುವಂಥ ಗುರುವಿನ ಶಾಂತಿಯನ್ನ, ರಾಯರ ಮಠಕ್ಕೆ ಹೋಗಿ ಬನ್ನಿ, ಸಾಧ್ಯವಾದರೆ ಒಂದು ಬಾರಿ ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ರಾಯರ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಅಥವಾ ಮನೆಯಲ್ಲಿಯೇ ಮಹಾವಿಷ್ಣುವಿನ ಧ್ಯಾನ, ಮಹಾವಿಷ್ಣುವಿನ ಉಪಾಸನೆ, ಶತ್ರುಬಾಧೆಯ ನಿವಾರಣೆ ಇಂಥ ಸಾಧ್ಯವಾದರೆ ಮಾಡ್ಕೊಳ್ಳಿ ಮಿಥುನ ರಾಶಿಯವರೆಗೂ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು.